ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನೇ ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಏನು ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಇದರ ಜೊತೆಗೆ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಅಸ್ಟ್ರಾಲಜಿ ಅಂದರೆ ದೇವರ ಮೇಲೆ ಯಾರಿಗೆಲ್ಲ ಭಕ್ತಿ ಇದೆ ಸ್ನೇಹಿತರೆ ಅವರು ಕೂಡ ವಿಡಿಯೋನ ವಾಚ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿನಿತ್ಯ ಅಸ್ಟ್ರಾಲಜಿ ಬಗ್ಗೆ ಮತ್ತು ಗೋಲ್ಡ್ ಸಿಲ್ವರ್ ಬಗ್ಗೆ ಅಪ್ಡೇಟ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ನೇಹಿತರೆ ದಿಢೀರ್ 50,000 ರೂಪಾಯಿಗೆ ಇಳಿಯುವ ಚಾನ್ಸಸ್ ಇದೆ ಅಂದ್ಬಿಟ್ಟು ಚಿನ್ನದ ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಚಿನ್ನದ ಬೆಲೆ ಏರಿಕೆ ಕಾಣುತ್ತಿರುವ ರೀತಿ ನೋಡಿ ಎಲ್ಲರಿಗೂ ಭಯ ಆಗುತ್ತಾ ಇದೆ. ಯಾಕಂದರೆ ಚಿನ್ನದ ಬೆಲೆ 1 ಲಕ್ಷ ಗಡಿ ದಾಟಿ ಇನ್ನೇನು 1.5 ಲಕ್ಷ ರೂಪಾಯಿಗೆ ತಲುಪುವ ಆತಂಕ ಮನೆ ಮಾಡಿದೆ ಸ್ನೇಹಿತರೆ. ಆಭರಣ ಪ್ರಿಯರಿಗೂ ಕೂಡ ಇದು ಒಂದು ದೊಡ್ಡ ಸಂಕಷ್ಟ ತಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹೀಗೆ ಚಿನ್ನ ಬೆಲೆ ಏರಿಕೆ ಕಾಣುತ್ತಿರುವ ರೀತಿ ನೋಡಿ ಚಿಂತೆ ಮಾಡುವಂತೆ ಆಗಿದೆ. ಹೀಗಿದ್ದಾಗಲೇ ಚಿನ್ನದ ಬೆಲೆ ದಿಢೀರ್ 50,000 ರೂಪಾಯಿಗೆ ಇಳಿಯುವ ಚಾನ್ಸ್ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹೌದು, ಚಿನ್ನ ಬೆಲೆ ಮತ್ತೊಮ್ಮೆ ಏರಿಕೆ ಕಂಡು ಈ ಮೂಲಕ ಚಿನ್ನ ಕೊಳ್ಳಲು ಪರದಾಟ ಕೂಡ ಶುರುವಾಗಿದೆ ಸ್ನೇಹಿತರೆ. ಚಿನ್ನ ಬೆಲೆ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಏರಿಳಿತ ಕಾಣುತ್ತಿದ್ದ ಈ ಕಾರಣ ಆಭರಣ ಪ್ರಿಯರು ಮಾರುಕಟ್ಟೆ ಕಡೆಗೆ ಗಮನ ಇಟ್ಟು ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮದುವೆ ಸೀಸನ್ ಇನ್ನೇನೋ ಆರಂಭ ಆಗಲಿದ್ದು ಚಿನ್ನಕ್ಕೆ ಡಿಮ್ಯಾಂಡ್ ಹೆಚ್ಚಾಗುವ ನಿರೀಕ್ಷೆ ಇದೆ ಸ್ನೇಹಿತರೆ. ಇಷ್ಟೆಲ್ಲ ಒದ್ದಾಟ ಮತ್ತು ಪರದಾಟದ ನಡುವೆ ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಭರ್ಜರಿ ಕುಸಿತ ಕಾಣುವ ಬಗ್ಗೆ ಈ ಸಮಯದಲ್ಲಿ ಸೂಪರ್ ಸುದ್ದಿ ಹೊರಬಿದ್ದಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಇಂದಿನ ಅಪ್ಡೇಟ್ಸ್ ಅಂದರೆ ಮೇ 3ನೇ ತಾರೀಕು ಏನು ಹೊಸ ಅಪ್ಡೇಟ್ ಅಂದರೆ ಸ್ನೇಹಿತರೆ, ಚಿನ್ನ 50,000 ರೂಪಾಯಿಗೆ ಇಳಿಯುತ್ತದೆ. ಚಿನ್ನ ಅಂದರೆ ಎಲ್ಲರಿಗೂ ಕೂಡ ಇಷ್ಟ. ಅದರಲ್ಲೂ ಆಭರಣ ಪ್ರಿಯ ಅಂದರೆ ಮಹಿಳಾ ಮತ್ತು ಹುಡುಗಿಯರ ಕನಸು ಕೆಜಿ ಚಿನ್ನ ಇರಬೇಕು ಎಂಬುದು. ಇಷ್ಟೇ ಅಲ್ಲ ಸ್ನೇಹಿತರೆ, ಚಿನ್ನ ಖರೀದಿಗೆ ಗಂಡಸರು ಜೇಬು ದುಡ್ಡಿನಿಂದ ತುಂಬಿರಬೇಕು. ಅದು ಬಿಡಿ, ಈಗಿನ ಬೆಲೆ ಏರಿಕೆ ನೋಡಿದರೆ ಕೇವಲ 1 ಗ್ರಾಮ್ ಚಿನ್ನ ಖರೀದಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ. ಹೀಗಿದ್ದಾಗಲೇ ಚಿನ್ನ ಬೆಲೆ ದಿಢೀರ್ 50,000 ರೂಪಾಯಿಗೆ ಇಳಿಯುತ್ತದೆ ಎಂದು ತಿಳಿಸಿದ್ದಾರೆ. ಆಭರಣ ಪ್ರಿಯರಿಗೆ ಚಿನ್ನದಂತಹ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜೂನ್ 2ನೇ ತಾರೀಕು ಮತ್ತು 3ನೇ ತಾರೀಕು ಬಿಡದಂತೆ ಹೊಸ ಅಪ್ಡೇಟ್ ಬರ್ತಿರುವ ಕಾರಣ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾಣುತ್ತಿರುವುದಕ್ಕೆ ಹಲವಾರು ಕಾರಣ ಇದೆ. ಇದರಲ್ಲಿ ಪ್ರಮುಖ ಕಾರಣ ಮಧ್ಯಪ್ರಾಚ್ಯ ಭಾಗದಲ್ಲಿ ನಡೆಯುತ್ತಿರುವ ಯುದ್ಧಗಳು. ಮದ್ಯಕ್ಕೂ ಯುದ್ಧಕ್ಕೂ ಸ್ನೇಹಿತರೆ ಚಿನ್ನಕ್ಕೂ ಏನು ಗುರು ಸಂಬಂಧ ಅನ್ನೋದನ್ನ ಕೇಳೋದಾದರೆ ಸ್ನೇಹಿತರೆ, ಯುದ್ಧಗಳು ಆರಂಭ ಆದ ಸಮಯದಲ್ಲಿ ಚಿನ್ನದ ಬೆಲೆ ಆಕಾಶ ಮುಟ್ಟುತ್ತಲೇ ಇರುತ್ತದೆ. ಹಾಗೆ ಯುದ್ಧಗಳು ನಿಂತು ಶಾಂತಿ ಪಾಲನೆ ಮಾಡಿದ ಸಮಯದಲ್ಲಿ ಚಿನ್ನದ ಬೆಲೆ ಭಾರಿ ಇಳಿಕೆ ಕಾಣುತ್ತದೆ. ಇದರ ಜೊತೆ ಮದುವೆ ಸೀಸನ್ ಮತ್ತು ಹಬ್ಬಗಳು ಭಾರತದಲ್ಲಿ ಸದ್ಯಕ್ಕೆ ಚಿನ್ನದ ಏರಿಳಿತಕ್ಕೆ ಕಾರಣವಾಗುತ್ತದೆ ಅಂತಲೇ ಹೇಳ್ಬೋದು. ಹೀಗಿದ್ದಾಗ ಇಸ್ರೇಲ್ ಹಾಗೂ ಗಾಜಾ ಪಟ್ಟಿಯಲ್ಲಿ ನಡೆಯುತ್ತಿರುವ ಯುದ್ಧ ನಿಲ್ಲಿಸೋಕೆ ಅಮೇರಿಕ ಮುಂದಾಗಿದೆ ಸ್ನೇಹಿತರೆ. ಮತ್ತೊಂದು ಕಡೆ ಆಷಾಢ ಮಾಸ ಕೂಡ ಬರುತ್ತಿರುವ ಕಾರಣಕ್ಕೆ ಮದುವೆ ಕಾರ್ಯಕ್ರಮಗಳು ಕಡಿಮೆ ಆಗಲಿವೆ. ಇದರ ಜೊತೆಗೆ ಚಿನ್ನದ ಬೆಲೆ ಮಿತಿ ಮೀರಿ ಏರಿಕೆ ಕಂಡಿರುವ ಕಾರಣಕ್ಕೆ ಈಗ 50,000 ರೂಪಾಯಿಗೆ ಕುಸಿದು ಬೀಳುವ ಬಗ್ಗೆ ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ. ಅಕಸ್ಮಾತ್ 50,000 ರೂಪಾಯಿಗೆ ಕುಸಿತ ಕಾಣದೇ ಇದ್ದರೂ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಮಾತ್ರ ಗ್ಯಾರಂಟಿ ಆಗಿದೆ. ಹೀಗಾಗಿ ಆಭರಣ ಪ್ರಿಯರು ಜೂನ್ ತಿಂಗಳಿನಲ್ಲಿ ಚಿನ್ನವನ್ನು ಖರೀದಿ ಮಾಡಲು ಪ್ಲ್ಯಾನ್ ಮಾಡುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಸ್ನೇಹಿತರೆ, ಅವರು ಜೂನ್ ತಿಂಗಳು ವೆಯ್ಟ್ ಮಾಡಿ ಜೂನ್ ತಿಂಗಳಿನಲ್ಲಿ ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಚಿನ್ನದ ಬೆಲೆಯಲ್ಲಿ ಭರ್ಜರಿ ಏರಿಕೆ ಯಾಕೆ ಅನ್ನೋದನ್ನ ಸಾಕಷ್ಟು ಜನ ಕೇಳ್ತೀರಾ. ಅದಕ್ಕೆ ಒಂದು ಆನ್ಸರ್ ಅಂತಲೇ ಹೇಳ್ಬೋದು. ಇದು ಕಳೆದ 15 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಚಿನ್ನದ ಬೆಲೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿಬಿಟ್ಟಿದೆ.
ಹಾಗೆ ದೊಡ್ಡ ಮಟ್ಟದಲ್ಲಿ ಚಿನ್ನ ಏರಿಕೆ ಕಂಡಿದೆ. ಮುಂದಿನ ದಿನಗಳು ಚಿನ್ನಕ್ಕೆ ಇನ್ನೂ ಹೆಚ್ಚಿನ ಬೇಡಿಕೆ ಇರುವ ಸಾಧ್ಯತೆ ದಟ್ಟವಾಗಿದೆ ಸ್ನೇಹಿತರೆ. ಇದಕ್ಕೆ ಕಾರಣ ಏನೆಂದರೆ ಭೂಮಿಯ ಒಳಗೆ ಸಿಗುತ್ತಿದ್ದ ಚಿನ್ನ ಬಹುಶಃ ಕಡಿಮೆ ಆಗುತ್ತಾ ಬರುತ್ತಿದೆ. ಹೀಗಾಗಿ ಗಣಿಗಾರಿಕೆ ನಡೆಸುವ ಸಾಧ್ಯತೆ ಕ್ಷೀಣಿಸುತ್ತಿದೆ ಅಂತಲೇ ಹೇಳ್ಬೋದು ಎಂಬ ಮಾತು ಇದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇನ್ನು ಹಲವು ಕಾರಣಗಳು ಚಿನ್ನದ ಮೇಲೆ ಸಾಕಷ್ಟು ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿಯೇ ಚಿನ್ನದ ಬೆಲೆ ಈ ವರ್ಷದ ಅಂತ್ಯಕ್ಕೆ 1.5 ಲಕ್ಷ ರೂಪಾಯಿ ಆಸುಪಾಸಿಗೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಎನ್ನುತ್ತಾರೆ ತಜ್ಞರು. ಆದರೆ ಅದಕ್ಕೂ ಮೊದಲು ಚಿನ್ನದ ಬೆಲೆ 50,000 ರೂಪಾಯಿ ಕುಸಿತ ಕಾಣುವ ನಿರೀಕ್ಷೆ ಕೂಡ ಇದೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ. ಏನೇ ಆಗಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅಂದರೆ ಜೂನ್ ತಿಂಗಳಿನಲ್ಲಿ ಆದಷ್ಟು ಖರೀದಿ ಮಾಡಿ ಅಂತ ಹೇಳ್ತಾ, ಇನ್ನು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಸ್ನೇಹಿತರೆ 22 ಕ್ಯಾರೆಟ್ ಚಿನ್ನದ ಬೆಲೆ, 24 ಕ್ಯಾರೆಟ್ ಚಿನ್ನದ ಬೆಲೆ, 18 ಕ್ಯಾರೆಟ್ ಚಿನ್ನದ ಬೆಲೆ, ಇದರ ಜೊತೆಗೆ 1 ಗ್ರಾಮ್ ಬೆಲೆ ಎಷ್ಟಿದೆ, ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಿದೆ, ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತಾ, ಇದರ ಜೊತೆಗೆ ಸ್ನೇಹಿತರೆ ಬೆಳ್ಳಿಯ ಬೆಲೆ ಕೂಡ ಎಷ್ಟಿದೆ, ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಇದರ ಜೊತೆಗೆ ಯಾರು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಚಿನ್ನ ಬೆಳ್ಳಿ ಖರೀದಿ ಮಾಡುವುದಕ್ಕೆ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಯಾವ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ ಸಿಕ್ತಂಗಾಗಲಿ ವಿಡಿಯೋನ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಇಂದು ಅಂದರೆ ಜೂನ್ 3ನೇ ತಾರೀಕು ಸ್ನೇಹಿತರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ 1 ಗ್ರಾಮ್ ಚಿನ್ನದ ಬೆಲೆ 9,906 ರೂಪಾಯಿ ಇದೆ ಸ್ನೇಹಿತರೆ. ಇಂದಿನ ಬೆಲೆ, ನಿನ್ನೆಯ ಬೆಲೆ 9,884 ರೂಪಾಯಿ. ಅಂದರೆ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ನಿನ್ನೆಗೆ ಹೋಲಿಕೆ ಮಾಡಿದರೆ 22 ರೂಪಾಯಿ ಜಾಸ್ತಿ ಆಗಿದೆ. 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆಗೆ ನಿನ್ನೆಗೆ ಹೋಲಿಕೆ ಮಾಡಿದರೆ 22 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 8 ಗ್ರಾಮ್ ಚಿನ್ನ ಬೆಲೆಯನ್ನು ನೋಡೋದಾದರೆ 79,248 ಇಂದಿನ ಬೆಲೆ, ನಿನ್ನೆಯ ಬೆಲೆ 79,072, ಅಂದರೆ 176 ರೂಪಾಯಿ ಜಾಸ್ತಿ ಆಗಿದೆ. ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 10 ಗ್ರಾಮ್ಗೆ 99,060 ರೂಪಾಯಿ ಇಂದಿನ ಬೆಲೆ, ನಿನ್ನೆಯ ಬೆಲೆ 98,840 ನಿನ್ನೆಯ ಬೆಲೆ, 220 ರೂಪಾಯಿ ಜಾಸ್ತಿ ಆಗಿದೆ ನಿನ್ನೆಗೆ ಹೋಲಿಕೆ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು 100 ಗ್ರಾಮ್ 84 ಕ್ಯಾರೆಟ್ ಚಿನ್ನದ ಬೆಲೆ 9,90,600. ಅಂದರೆ ಸ್ನೇಹಿತರೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ 2,200 ರೂಪಾಯಿ ಜಾಸ್ತಿ ಕಂಡಿದೆ. ಅಂದರೆ ನಿನ್ನೆ ಬೆಲೆ ಎಷ್ಟಿತ್ತು ಅಂದರೆ 9,88,400 ರೂಪಾಯಿ ಇದೆ 24 ಕ್ಯಾರೆಟು 100 ಗ್ರಾಮ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ನೇಹಿತರೆ 1 ಗ್ರಾಮ್ಗೆ 9,080 ರೂಪಾಯಿ ಇಂದಿನ ಬೆಲೆ, ನಿನ್ನೆಯ ಬೆಲೆ 9,060 ರೂಪಾಯಿ, ನಿನ್ನೆಯ ಬೆಲೆ 20 ರೂಪಾಯಿ ಬದಲಾವಣೆಯನ್ನು ನೋಡ್ಬೋದು 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆಯಲ್ಲಿ. ಇನ್ನು 8 ಗ್ರಾಮ್ಗೆ 72,640 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 72,480, ಅಂದರೆ 160 ರೂಪಾಯಿ ಬದಲಾವಣೆಯನ್ನು ನೋಡ್ಬೋದು. ಇನ್ನು 10 ಗ್ರಾಮ್ಗೆ 90,800 ರೂಪಾಯಿ ಹಿಂದಿನ ಬೆಲೆ, ನಿನ್ನೆಯ ಬೆಲೆ 90,600 ರೂಪಾಯಿ ಸ್ನೇಹಿತರೆ. ಅಂದರೆ 200 ರೂಪಾಯಿ ನಿನ್ನೆಗೆ ಹೋಲಿಕೆ ಮಾಡಿದರೆ 200 ರೂಪಾಯಿ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 200 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 100 ಗ್ರಾಮ್ಗೆ 9,08,000 ಇಂದಿನ ಬೆಲೆ, ನಿನ್ನೆಯ ಬೆಲೆ 9,06,000, 2,000 ಜಾಸ್ತಿ ಆಗಿದೆ ನಿನ್ನೆಗೆ ಸ್ನೇಹಿತರೆ. ನಿನ್ನೆಗೆ ಹೋಲಿಕೆ ಮಾಡಿದರೆ ಇಂದು 2,000 ಜಾಸ್ತಿ ಆಗಿದೆ. ಇನ್ನು 18 ಕ್ಯಾರೆಟ್ನ ತುಂಬ ಜನ ಖರೀದಿ ಮಾಡ್ತಾರೆ. 18 ಕ್ಯಾರೆಟ್ ಬಗ್ಗೆನೂ ತಿಳಿಸ್ಕೊಟ್ಬಿಡ್ತೀನಿ. 18 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 7,430 ಇಂದಿನ ಬೆಲೆ, ನಿನ್ನೆಯ ಬೆಲೆ 7,413, ಅಂದರೆ 17 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 8 ಗ್ರಾಮ್ಗೆ 59,440 ಇಂದಿನ ಬೆಲೆ, ನಿನ್ನೆಯ ಬೆಲೆ 59,304 ರೂಪಾಯಿ, ಅಂದರೆ 136 ರೂಪಾಯಿನ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 10 ಗ್ರಾಮ್ಗೆ 74,300 ಇಂದಿನ ಬೆಲೆ, ಇನ್ನು 74,130 ಸ್ನೇಹಿತರೆ ನಿನ್ನೆಯ ಬೆಲೆ. 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ ಇನ್ನು 170 ರೂಪಾಯಿ. ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ 170 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 100 ಗ್ರಾಮ್ಗೆ 7,43,000 ಸ್ನೇಹಿತರೆ ಹಿಂದಿನ ಬೆಲೆ,
ನಿನ್ನೆ ಬೆಲೆ 7,41,300 ಅಂದರೆ 1,700 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಇಷ್ಟು ಬೆಲೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಸ್ವಲ್ಪ ಏರಿಕೆಯನ್ನು ನೋಡ್ಬೋದು ಸ್ನೇಹಿತರೆ. 1 ಗ್ರಾಮ್ ಬೆಳ್ಳಿಯ ಬೆಲೆ ಇಂದಿನ ಬೆಲೆ 100 ರೂಪಾಯಿ, ನಿನ್ನೆಯ ಬೆಲೆ ಸೇಮ್ ಇತ್ತು ಸ್ನೇಹಿತರೆ. ಅಂದರೆ 10 ಪೈಸೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ನಿನ್ನೆಗೆ ಹೋಲಿಕೆ ಮಾಡಿದರೆ. ಇನ್ನು 8 ಗ್ರಾಮ್ ಬೆಳ್ಳಿಯ ಬೆಲೆ 800 ರೂಪಾಯಿ 80 ಪೈಸೆ. ಇನ್ನು ನಿನ್ನೆ 800 ರೂಪಾಯಿ ಸ್ನೇಹಿತರೆ, 80 ಪೈಸೆ ಜಾಸ್ತಿ ಆಗಿದೆ. ಇನ್ನು 10 ಗ್ರಾಮ್ ಬೆಳ್ಳಿಯ ಬೆಲೆ 1,001 ರೂಪಾಯಿ, ಇನ್ನು ನಿನ್ನೆಯ ಬೆಲೆ 1,000 ರೂಪಾಯಿ, 1 ರೂಪಾಯಿ ಬದಲಾವಣೆಯನ್ನು ನೋಡ್ಬೋದು. ಇನ್ನು 1 kg ಬೆಳ್ಳಿಯ ಬೆಲೆ 1,100,000 ರೂಪಾಯಿ ಸ್ನೇಹಿತರೆ. ಇಂದಿನ ಬೆಲೆ ನಿನ್ನೆಯ ಬೆಲೆ 1,00,000 ರೂಪಾಯಿ, ಅಂದರೆ 100 ರೂಪಾಯಿ ಜಾಸ್ತಿ ಆಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ. ಸೊ ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ಸ್ ಈ ರೀತಿ ಇದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಪ್ರತಿನಿತ್ಯ ಅಪ್ಡೇಟ್ಗಳನ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ತಜ್ಞರ ಪ್ರಕಾರ ಚಿನ್ನದ ಬೆಲೆ 50,000ಕ್ಕೆ ಬಂದು ನಿಲ್ಲಲಿದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ತಜ್ಞರ ಪ್ರಕಾರ ನೀವು ಚಿನ್ನವನ್ನು ಖರೀದಿ ಮಾಡಬೇಡಿ, ಯಾಕಂದರೆ ಮುಂದೆ ಜಾಸ್ತಿ ಆದ್ರೂ ಆಮೇಲೆ ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ ಸ್ನೇಹಿತರೆ. ಮಧ್ಯಮ ವರ್ಗದವರಂತೂ ಚಿನ್ನದ ಕನಸಾಗಿ ಒಳಗ್ಬಿಡುತ್ತೆ. ಸೊ ಹಾಗಾಗಿ ಅಪ್ಡೇಟ್ಸ್ನ ತಿಳ್ಕೊಂಡು ಒಂದು 5,000, 10,000, ಒಂದು 20,000 ಕಡಿಮೆ ಇದ್ದಾಗ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿಬಿಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೋ ಬಿಡುತ್ತೋ. ಸೊ ಹಾಗಾಗಿ ಇವಾಗ ಖರೀದಿ ಮಾಡುವುದು ಉತ್ತಮ ಅಂತ ನಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.